ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೇನೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ವಾಸ್ ಜಾಬ್ ನ್ಯೂಸ್. ನಾನು ನಿಮ್ಮ ಎಜುಕೇಟರ್ ಸಂಜಯ್. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಇವತ್ತು ಏಪ್ರಿಲ್ 20ನೇ ತಾರೀಕಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳ ಬದಲಾಗಿ ಈ ಹಿಂದೆ ನಡೆದಿರತಕ್ಕಂಥ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಇವತ್ತು ಟಾಪ್ 10 ಕ್ವಶನ್ಸ್ಗಳನ್ನು ನಾವು ತಂದಿದ್ದೀವಿ. ಇದರಲ್ಲಿ ನಿಮಗೆ ಕ್ವಶನ್ ವಿತ್ ಆನ್ಸರ್ ಕೂಡ ಇರುತ್ತೆ. ಆದರೆ ನಿಮಗೆ ಆನ್ಸರ್ನ ನಾವು ಮೊದಲು ತೋರಿಸಲ್ಲ, ಆದರೆ ಆನ್ಸರ್ನ ನಂತರವಾಗಿ ತೋರಿಸ್ತೀವಿ. ಆದರೆ ಆ ಒಂದು ಪ್ರಶ್ನೆಗಳಿಗೆ ಆನ್ಸರ್ಸ್ಗಳು ನಿಮಗೆ ಗೊತ್ತಿದ್ದಾವೆ ಅಂತ ನೋಡಿ. ಹಾಗೆ ಟಾಪ್ 10 ಕ್ವಶನ್ಸಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಿದ್ದಾವೆ ಅಂತ ಹೇಳ್ಬಿಟ್ಟು ಈ ಒಂದು ಟೆಸ್ಟ್ನಲ್ಲಿ ಚೆಕ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಡಿಜಿಟಲ್ ಪೇಮೆಂಟ್ಗಳನ್ನು ಉತ್ತೇಜಿಸಲು RBI 5 ಸದಸ್ಯರ ಸಮಿತಿಯನ್ನು ರಚಿಸಿದ್ದು ಈ ಸಮಿತಿಯ ಮುಖ್ಯಸ್ಥರು ಯಾರು? ಸೊ ಉತ್ತರ ನಂದನ್ ನೀಲಕೇಣಿಯವರು ಈ ಒಂದು ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ಹಾಗೆ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಮೌಂಟ್ ಎವರೆಸ್ಟ್ನ ಎತ್ತರವನ್ನು ಮತ್ತೆ ಅಳೆಯಲು ಪರ್ವತಾರೋಹಿಗಳನ್ನು ಕಳಿಸಿರತಕ್ಕಂಥ ರಾಷ್ಟ್ರ ಯಾವುದು ಅಂತ ಹೇಳ್ಬಿಟ್ಟು. ಮೌಂಟ್ ಎವರೆಸ್ಟ್ ಎತ್ತರವನ್ನು ಮತ್ತೆ ಅಳೆಯಲು ಪರ್ವತಾರೋಹಿಗಳ ತಂಡವನ್ನು ಕಳುಹಿಸಿದ ರಾಷ್ಟ್ರ ಯಾವುದು? ಸೊ ಉತ್ತರ ನೇಪಾಳ್. ಹಾಗೆ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಫೋನ್ಪೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ನೇಮಕಾತಿ ಮಾಡಲಾಗಿದೆ? ಫೋನ್ಪೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ನೇಮಕಾತಿ ಮಾಡಲಾಗಿದೆ? ಸೊ ಉತ್ತರ ಅಮೀರ್ ಖಾನ್. ಸೊ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ. ವಿಶ್ವದ ಅತಿದೊಡ್ಡ ವಿಮಾನ ಸ್ಟ್ರಾಟೋಲಾಂಚ್ ಬೆಹಮಾತ್ ಯಾವ ವಾಯುನೆಲೆಯಿಂದ ಪರೀಕ್ಷಾರ್ಥ ಹಾರಾಟ ನಡೆಸಿತು? ವಿಶ್ವದ ಅತಿದೊಡ್ಡ ವಿಮಾನ ಸ್ಟ್ರಾಟೋಲಾಂಚ್ ಬೆಹಮಾತ್ ಯಾವ ವಾಯುನೆಲೆಯಿಂದ ಪರೀಕ್ಷಾರ್ಥ ಹಾರಾಟ ನಡೆಸಿತು? ಸೊ ಉತ್ತರ ಕ್ಯಾಲಿಫೋರ್ನಿಯಾ. ಸೊ ಐದನೇ ಪ್ರಶ್ನೆ ಈ ರೀತಿಯಾಗಿದೆ. ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತ ಯಾವ ರಾಷ್ಟ್ರದೊಂದಿಗೆ ಝಾನ್ಸಿಯಲ್ಲಿ ಬೋಲ್ಡ್ ಕುರುಕ್ಷೇತ್ರ 2019 ಜಂಟಿ ಸಮರಾಭ್ಯಾಸ ನಡೆಸಿತು? ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತ ಯಾವ ರಾಷ್ಟ್ರದೊಂದಿಗೆ ಝಾನ್ಸಿಯಲ್ಲಿ ಬೋಲ್ಡ್ ಕುರುಕ್ಷೇತ್ರ 2019 ಜಂಟಿ ಸಮರಾಭ್ಯಾಸ ನಡೆಸಿತು? ಸೊ ಉತ್ತರ ಸಿಂಗಾಪುರ್. ಆರನೇ ಪ್ರಶ್ನೆ. ವಿಶ್ವ ಬ್ಯಾಂಕ್ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು? ಇತ್ತೀಚೆಗೆ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಆನ್ಸರ್ ಡೇವಿಡ್ ಮಲ್ಪಾಸ್. ವಿಶ್ವ ಗುಬ್ಬಚ್ಚಿಗಳ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಗುಬ್ಬಚ್ಚಿಗಳ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಎಂಟನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಹಾಕಿ ಪುರುಷರ ತಂಡದ ಮುಖ್ಯ ತರಬೇತುದಾರರಾಗಿ ನೇಮಕಗೊಂಡವರು ಯಾರು? ಭಾರತದ ಹಾಕಿ ಪುರುಷರ ತಂಡದ ಮುಖ್ಯ ತರಬೇತುದಾರರಾಗಿ ನೇಮಕಗೊಂಡವರು ಯಾರು? ಉತ್ತರ ಗ್ರಹಾಂ ರೀಡ್. ಒಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತೀಯ ನೌಕಾಸೇನೆಯ ಟ್ರೊಫೆಕ್ಸ್ 19 ಯಾವ ಸ್ಥಳದಲ್ಲಿ ನಡೆಯಿತು? ಭಾರತೀಯ ನೌಕಾಸೇನೆಯ ಟ್ರೊಫೆಕ್ಸ್ 19 ಯಾವ ಸ್ಥಳದಲ್ಲಿ ನಡೆಯಿತು? ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಈ ಒಂದು ಟ್ರೊಫೆಕ್ಸ್ 2019 ನಡೆಯಿತು. ಹಾಗೆ 10ನೇ ಪ್ರಶ್ನೆ. ಪರೀಕ್ಷಾರ್ಥ ಪ್ರಯೋಗದಲ್ಲಿ ಯಶ ಕಂಡ ಭಾರತದ ನೂತನ ದೂರಗಾಮಿ ಕ್ಷಿಪಣಿ ಯಾವುದು? ಪರೀಕ್ಷಾರ್ಥ ಪ್ರಯೋಗದಲ್ಲಿ ಯಶ ಕಂಡ ಭಾರತದ ನೂತನ ದೂರಗಾಮಿ ಕ್ಷಿಪಣಿ ಯಾವುದು? ಸೊ ಉತ್ತರ ನಿರ್ಭಯ್. ಸೊ ಸ್ನೇಹಿತರೆ, ಈ ಟಾಪ್ 10 ಕ್ವಶನ್ಸ್ಗಳಲ್ಲಿ ನಿಮಗೆ ಎಷ್ಟು ಆನ್ಸರ್ಸ್ಗಳು ಗೊತ್ತಿದ್ವು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈಗ ಕೇಳಲಾಗ್ತಕ್ಕಂಥ ಈ ಸ್ಪೆಷಲ್ ಕ್ವಶನ್ಗೆ ನಿಮಗೆ ಆನ್ಸರ್ ಗೊತ್ತಿತ್ತು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚೆಗೆ ನೇಪಾಳ್ ಮತ್ತು ಶ್ರೀಲಂಕಾ 2 ಉಪಗ್ರಹಗಳನ್ನು ಉಡಾವಣೆಯನ್ನು ಮಾಡಲಾಗಿದೆ. ಸೊ ಆ ಒಂದು ಉಪಗ್ರಹಗಳ ಹೆಸರೇನು? ಇಫ್ ಇನ್ ಕೇಸ್ ನಿಮಗೆ ಈ ಒಂದು ಆನ್ಸರ್ ಕೂಡ ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಆನ್ಸರ್ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಬೈ ಗೈಸ್.